ಹಾಂ ಗಾಯ್ಸ್, ನಾನು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಐಡಿಯಾನೇ ಇಲ್ಲ ನಾನು ಹೇಗೆ ಮಾಡ್ತೀನಿ ಏನು ಅಂತ. ಸೊ ನೀವು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಮಾರ್ನಿಂಗ್ ಅಲ್ವಾ, ಸೊ ಮಾರ್ನಿಂಗ್ ಮ್ಯಾಗಿ ಮಾಡಿದ್ರು ಆಂಟಿ ಟಿಫನ್ಗೆ ಅಂತ. ಆ್ಯಕ್ಚುಲಿ ನಾನೇ ಕೇಳಿದೆ, ಚೆನ್ನಾಗಿ ಮಾಡ್ತಾರೆ ಮ್ಯಾಗಿ ಆಂಟಿದ್ದನ್ನು ಮಾತ್ರ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಮ್ಮ ಅಮ್ಮನ ಫೋನಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ನನ್ನ ಫೋನ್ ನೀವು ನೋಡಿಬಿಟ್ರೆ ಶಾಕ್ ಆಗಿಬಿಡ್ತಾರೆ. ಏನಾಗಿದೆ ಗೊತ್ತಾ? ಟಡ್ಯಾಂಡ್ ಕಾಣಿಸ್ತಾ ಇದೆಯಾ? ಓಕೆ, 1 ಮಿನಿಟ್ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಸೊ ನೋಡಿ ನನ್ನ ಫೋನ್ ಹೇಗೆ ಹೊಡೆದಿದೆ ಅಂತ. ಸೊ ಐ ನೋ ಇದೇ ಫೋನ್ ಯೂಸ್ ಮಾಡ್ತೀನಿ ಟಿಲ್ ಒಂದು 6 ಮಂತ್ ಅನ್ಕೊತೀನಿ. ಸೊ ನನಗೆ ಯಾವುದೇ ರೀತಿ ಮುಜುಗರ ಅಂತೂ ಇಲ್ಲ. ಮೆಟ್ರೋದಲ್ಲೆಲ್ಲ ನೋಡ್ತಾ ಇರ್ತಾರೆ, ಓಕೆ ನೋಡ್ಕೊಳ್ಳಿ. ತೊಗೊಳಕ್ಕೆ ಇವಾಗಂತೂ ನನ್ನ ಹತ್ರ ಫೈನಾನ್ಷಿಯಲಿ ಐ ಆಮ್ ನಾಟ್ ಫಿಟ್ ಫಾರ್ ನೌ. ಸೊ ಮನೇಲಿದ್ದಾಗ ಅಮ್ಮನ ಫೋನಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ. ಹೊರಗಡೆ ಹೋದಾದ್ರೆ ಕ್ಯಾಪ್ಚರ್ ಮಾಡ್ತೀನಿ. ಮತ್ತು ಸ್ಟೋರೇಜ್ ಕೂಡ ಇಲ್ಲ, ಆದಷ್ಟು ನಾನು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ. ಆ್ಯಂಡ್ ಬ್ಯಾಗ್ರೌಂಡ್ ನೋಡಿ ಗೊತ್ತಾಗುತ್ತೆ, ಅಕ್ಕ ಮನೆಯಿಂದನೇ ಹೋಗ್ತಾ ಇದ್ದೀನಿ. ಒಂದು ಫಂಕ್ಷನ್ ಇದೆ, ಸೊ ಅಲ್ಲಿ ಹೋಗಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ತೆಗಿಯೋಕೆ ಏನು ಅಂತ. ಹೇರ್ಸ್ಟೈಲ್ ಏನು ನೋಡ್ತಿದ್ರೆ ಹಿಂಗಂತೂ ಹೋಗಲ್ಲ, ನಿಮ್ಗೆ ಗೊತ್ತು. ಯೂಶಲಿ ನಾನು ವೀಡಿಯೋದಲ್ಲಿ ಹಿಂಗಿರ್ತೀನಿ, ಬಟ್ ಈಗ ನಾನು ತಲೆ ಬಚ್ತಾ ಇರೋದ್ರಿಂದ ಈಗ ಕಾಣಿಸ್ತಾ ಇದ್ದೀನಿ. ನಮ್ಮ ಅಕ್ಕಂದು ಬಟ್ಟೆ. ಅಕ್ಕ ಇದ್ರೆ ತಂಗಿದ್ರು ನನ್ನಂತವ್ರಿಗೆ, ಮೇ ಬಿ ಎಲ್ಲರೂ ಇರ್ತಾರಲ್ಲ ಗೊತ್ತಿಲ್ಲ, ನಾನು ಮಾತ್ರ ಬಟ್ಟೆ ಅದೆಲ್ಲ ತೊಗೊಂಡ್ಬಿಡ್ತೀನಿ. ಒಂದ್ಸಲಿ ಅಂತ ತೊಗೊಂಡ್ಬಿಟ್ಟು ರಿಟರ್ನ್ ಮಾಡೋಲ್ಲ, ಹಾಕೊಂಡು ಹಳೇದು ಮಾಡಿಬಿಡ್ತೀನಿ. ಸೊ ಅವಳು ಸುಮ್ಮನೆ ಆಗಿಬಿಡ್ತಾಳೆ, ಇದು ಆಗೋದು ಇದು ಹೊಸದು ತೊಗೊಂಡಿಲ್ಲ, ಹಾಕಿಲ್ಲ ಇದು. ಸೊ ಇವತ್ತು ಟೈಮ್ ಅಂತೂ ನಾನು ಕೇಳಿ ಹಾಕೊಂಬಿಡೆ ಅಷ್ಟೇ. ಸೊ ಹೋಗ್ತಾ ವೀಡಿಯೋನ ಸ್ವಲ್ಪ ಕ್ಲಿಕ್ ಮಾಡ್ತೀನಿ ಔಟ್ ಸೈಡು. ಆಮೇಲೆ ಬಂದು ನಾನು ನಿಮಗೆ ಹೇಳಿದೆ ಶಾಪಿಂಗ್ ಹೋದ ಲಾಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ, ಫ್ಯಾಮಿಲಿ ಸೈಕ್ ಆಫರ್ ಇದೆ ಅಂತ ಹೋಗಿ ಶಾಪ್ ಮಾಡಿದ್ರೆ ಅದನ್ನು ಬಂದು ನಾನು ತೋರಿಸ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್. ಸಿಗ್ತೀನಿ ಗೈಸ್. ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಹೇರ್ ಸ್ಟೈಲ್ ಹಿಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ, ನನ್ನ ಫೇಸ್ಗೆ ಏನೂ ಹಾಕಲ್ಲ. ಈವನ್ ಮಾಯ್ಶ್ಚರ್ ಸನ್ಸ್ಕ್ರೀನ್ ಏನೂ ಹಾಕಿಲ್ಲ ಇವತ್ತು. ಲಿಪ್ಸ್ಟಿಕ್ನ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ. ಕೂದ ಮೇಲೆ ಕಣ್ಣು ಜಾಸ್ತಿ ಆಗ್ತದೆ. ನಾನು ನೋಡಿ ಫ್ರೀ ಹೇರ್ ಬಿಡ್ತೀನಿ ಅಂದ್ಬಿಟ್ಟು ಕ್ಲಿಪ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಲೊಕೇಶನ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳಿಲ್ಲ ಅಲ್ವಾ. ನಾನು ಹೋಗ್ತಾ ಇದ್ದಿದ್ದು ಮತ್ತಿಗೆರೆಗೆ. ಸೊ ಮತ್ತಿಗೆರೆಗೆ ನಾವು ಜೆ ಪಿ ನಗರಿಂದ ಹೋಗ್ತೀವಿ ಅಂದರೆ ತುಂಬಾ ಟೈಮ್ ಹಿಡಿತೆ, ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ. ಸೊ ಹೇಗೆ ಹೋದೆ ಅಂತ ನಾನು ಮುಂದೆ ಹೇಳ್ತೀನಿ. ಮಾತಾಡು. ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನಾನು ಬರಲ್ಲ. ಯೂಟ್ಯೂಬಲ್ಲಿ ಏನು ಮಾತಾಡಲಿ? ಆಮೇಲೆ ಹೌದು, ಹಾಂ ಅವ್ನು ಮಾತಾಡಲ್ಲ. ಏನು, ನಾನು ಹೋಗಿದ್ದು ಮತ್ತಿಗೆರೆಗೆ. ಸೊ ಅಲ್ಲಿ ಪಾರ್ಲರ್ ಇವಾಗ ಏನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಆ ಪಾರ್ಲರ್ ಓನರು ನನಗೆ ಕೋ ಆರ್ಟಿಸ್ಟ್ ಅಂತ ಹೇಳ್ಬೋದು. ಅವ್ರಿಗೇನಾದ್ರು ಆರ್ಡರ್ ಇದ್ದರೆ ನಾನು ಕರ್ಕೊಂಡು ಹೋಗ್ತಾರೆ. ಅವ್ರು ಮೇಕಪ್ ಆರ್ಟಿಸ್ಟ್ ಕೂಡ. ಸೊ ಅದು ಸೀಮಂತ ಇತ್ತು, ಇನ್ವೈಟ್ ಮಾಡಿದ್ರು, ಅಲ್ಲಿಗೆ ಹೋಗಿದೆ. ಅವ್ರ ಮನೆ ಪಾರ್ಲರ್ ನಿಯರ್ ಇತ್ತು, ಹಾಗಾಗಿ ಫಸ್ಟು ಪಾರ್ಲರ್ಗೆ ಹೋಗಿ ಅಲ್ಲಿಂದ ಅವ್ರ ಮನೆಗೆ ಹೋಗಿದ್ದು. ನನ್ನ ವಾಯ್ಸ್ ಕೇಳಿಸಲ್ಲ ಅಂತ ಮಾತಾಡ್ಕೊಂತಾರ. ಈಗ ಹೇಳೆ ದಿವ್ಯಾ, ಹೇಳು. ವಾಯ್ಸ್ ಓವರ್ ಮ್ಯೂಟ್ ಮಾಡೋದು ಹೆಂಗೆ ಹಾಕ್ತೀನಿ. ಓಕೆ, ಡಬ್ಬ ಇಟ್ಕೊಂಡು ಹೋಗ್ತಿದ್ದಾಳೆ, ಡಬ್ಬದಲ್ಲಿ ಹಾಲಿದೆ. ಈ ನಿಜ ಹಾಕ್ತೀನಿ, ಇದು ಮಾಡ್ತಿರೋದೇ ಹಾಕೋಕೆ ನಿಂಗೆ ಗೊತ್ತಿಲ್ಲ. ಡೇ ವ್ಲಾಗ್. ನನ್ನ ಫೋನ್ ನೋಡಿ, ಏನಾದರೂ ಹೇಳು. ಹೊಡೆದೋಗಿದೆ, ಹೊಡೆದೋಯ್ತು. ಮೊನ್ನೆ ಬಿತ್ತು, ಹೊಡಿದೋಗಿದೆ. ಹಾಂ, ವರ್ಕ್ ಆಗ್ತಿರೋದೇನೆ ಇಟ್ಕೊಂಡಿದ್ದೀನಿ. 12:10ಗೆ ರೀಚ್ ಆಗಿದ್ದು. ಹಾಸ್ಟೆಲ್ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಕರೆಕ್ಟ್ ಟೈಮ್ಗೆ ಹೋದ್ವಿ ನಾವು. ಸೊ ಅವರು ಖುಷಿ ಪಟ್ಟರು ನಾನು ನೋಡಿ ಕೂಡ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನೊಬ್ರು ಆರ್ಟಿಸ್ಟ್ ಬಂದು ಅವ್ರ ಜೊತೆ ನಾನು ಹೋಗಿಬಿಟ್ಟೆ. ಒಬ್ಬರೇ ಹೋಗೋಕೆ ಒಂಥರ ಆಗ್ತಿತ್ತು. ಈ ವಿಡಿಯೋನ ತೆಗ್ದಿರೋದು ನನ್ನ ಜೊತೆ ಇದ್ರಲ್ಲ ಒಬ್ರು ಹುಡುಗಿ, ಖುಷ್ಬು ಅಂತ, ಅವ್ರು ತೆಗ್ದಿದ್ದು. ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ ಖುಷ್ಬು, ಚೆನ್ನಾಗಿದೆ. ಯಾಕಂದರೆ ನಾನು ಹೋಗಿದ್ರೆ ನಾನು ತೆಗಿತಾ ಇರಲಿಲ್ಲ, ಇನ್ನೂ ತುಂಬ ಜನ ಇದ್ದಾರೆ ನೋಡ್ತಾ ಇರ್ತಾರೆ ಅಂತ. ಆ್ಯಂಡ್ ನೋಡಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ, ಮನೆಯಿಂದ ಹೇಗೆ ಹೋದೆ ಅಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ, ಏನಾದರೂ ತಪ್ಪಿದ್ರೆ ಆಯಿತಾ. ಅದಾದಮೇಲೆ ಊಟ ತಿಂದಿದ್ದು 1:32 ಆಗಿತ್ತು ಅನಿಸುತ್ತೆ. ಫುಲ್ಲು ಫುಡ್ಡು ಎಲ್ಲ ಬಂದುಬಿಟ್ಟು ಮಂಗಳೂರು ಸೈಡ್ದು, ಯಾಕಂದರೆ ಅವರು ಮಂಗಳೂರವರು. ಸೊ ನನಗೆ ಎಲ್ಲ ಪೂರಾ ಡಿಫ್ರೆಂಟ್, ಯಾಕಂದರೆ ನಾನು ಟ್ರೈ ಮಾಡಿದೆ ಫಸ್ಟ್ ಟೈಮ್ ಇದೆಲ್ಲನೂ.
ಕಷಾಯ ಅದು ಇದು ಏನೇನೋ ಇತ್ತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ನಲ್ವ, ನನಗೆ ಗೊತ್ತಿದ್ದೊಂದೊಂದು ಪಲಾವ್ ಒಂದು ಗೊತ್ತು ಮತ್ತು ಒಂದು ಕೋಸ್ ಒಂದು ಗೊತ್ತು ಅಷ್ಟೇ, ಬಿಕ್ಕಿದೆಲ್ಲ ಬೇರೆದು ನಾನು ಫಸ್ಟ್ ಟೈಮ್. ಆ್ಯಂಡ್ ಅಲ್ಲಿಂದ ನಾನು ಹೊರಟೆ. ನೋಡಿ ನನ್ನ ಫೇಸ್ಗೆಲ್ಲ ಕುಂಕುಮ ಅರ್ಶಿನ ಎಲ್ಲ ಇಟ್ಟು ಆರಾಮ ಮಾಡಿ ಕಳ್ಸಿದ್ದಾರೆ. ಬಟ್ ನೈಸ್, ಕುಂಕುಮ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಲ್ವ. ಬರೀ ಏನು ಮೇಕಪ್ ಹಾಕ್ಕೊಂಡಿಲ್ಲ ಅಂದ್ರೂ ಒಂದೇ ಒಂದು ಕುಂಕುಮ, ಲಿಪ್ಸ್ಟಿಕ್, ಸೊ ಫೇಸ್ನ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಸೊ ಮೆಟ್ರೋದಲ್ಲಿ ಇವಾಗ ಏನು ಮಾಡಿದ್ದಾರೆ ಅಂದರೆ ವಿಡಿಯೋ ತೆಗಿಯೋಕ್ಕೆ ಬಿಡಲ್ಲ, ನಾಟ್ ಅಲೋಡ್ ಅಂತಾರೆ. ಸೊ ನೋಡಿ ಆರ್ ವಿ ರೋಡಿಂದ ಮೆಟ್ರೋ ಹತ್ಕೊಂಡಿರ್ತಿರೋ ಎಷ್ಟು ಚೆನ್ನಾಗಿದೆ ವೆದರ್. ಮಳೆ ಬಂದು ನಿಂತಿದೆ, ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು. ಮನೆಗೆ ಬಂದಮೇಲೆ ಈ ನೋಡಿ ಬೆಳಗ್ಗೆ ಅಕ್ಕ ಮನೆ ಕೂಡ ಬಂದುಬಿಟ್ಟಿತ್ತು. ಇದು ಇನ್ನೊಂದು ಮರಿ ಇದೆ, ಅದೆಲ್ಲೋ ಮಿಸ್ ಆಗಿದೆ. ಸೊ ಇವೆರಡು ಕುತ್ಕೊಂಡಿದೆ. ಮರಿ ಮಾತ್ರ ತುಂಬಾ ಎದ್ರಕೊಂತಾ ಇತ್ತು. ಇನ್ನೊಂದಿತ್ತು ವೈಟ್ ಕಲರ್, ಬಟ್ ಅದೆಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೆ, ಬಡ್ಕೊತಾ ಇತ್ತು. ಎಲ್ಲಿ ಅಂತ ನೋಡ್ರೆ ಕಾಣಿಸಿಲ್ಲ. ಕಡೆಗೆ ನೋಡಿದರೆ ವಿಂಡೋದೆಲ್ಲ ಇರುತ್ತಲ್ಲ ಕಟ್ಟೆ ಥರ, ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿತ್ತು ಅಷ್ಟೇ. ನಾನು ನಿಮ್ಗೆ ಹೇಳಿದೆ, ನಾನು ಲಾಸ್ಟ್ ಟೈಮ್ ಹೋದಾಗ ಶಾಪಿಂಗ್ ಏನೇನು ತೊಗೊಂಡೆ ಅಂತ ಹಾಕಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ಬಂದು ಈ ಸ್ಯಾರಿ, ಇದು ಆಂಟಿ ತೊಗೊಂಡಿದ್ದು, ಆಂಟಿಗಂತ. ಬಟ್ ಅವ್ರಿಗೆ ಜಾತ್ರೆ ಥರ ಸೀರೆ ಇಷ್ಟು, ಈ ಥರ ಡೀಸೆಂಟ್ ಇಷ್ಟ ಇಲ್ಲ. ಇದು ಕಾಸ್ಟ್ ಎಷ್ಟಾಗಿದೆ ಅಂದರೆ ಕಿತ್ ಬಿಸಾಕ್ಬಿಟ್ಟಿದ್ದಾರೆ, ನಾನು ನೆನ್ಪಂತೂ ಇಲ್ಲ. ಇದೊಂದು ಸೀರೆ ತೊಗೊಂಡಿದ್ದು. ಅದಾದಮೇಲೆ ಅಕ್ಕ ಒಂದು ಬಟ್ಟೆ ಪೀಸ್ ತೊಗೊಂಡ್ರು. ಅಂಗಡಿ ಇರೋದು ಡಿಸ್ಕೌಂಟ್ ವೇಟ್ ಮೇಲೆ ಹೋಗಿ 544 ರುಪೀಸ್ಗೆ ಸಿಕ್ತು. ಅದಾದಮೇಲೆ ಇದೊಂದು ಸೀರೆ ತೊಗೊಂಡ್ರು ಅಕ್ಕ. ಇದು ಬಂದು 2 ಪೀಸಸ್ಗೆ 900 ಇದೆ, ಅಂದರೆ ಇದು 1 ಪೀಸ್ 450. ಒಂದೇನು ಜೀನ್ಸ್ ತೊಗೊಂಡ್ರೆ ಅಂತ ಇದೆ, ಜೀನ್ಸ್ ಅದು. ಇದು ಆ್ಯಕ್ಚುಲಿ ಪ್ರೈಸ್ ಬಂದು 2 ಪೀಸಸ್ 1000 ಅಂತ ಹಾಕಿದ್ರು. ಸೊ ಸಿಂಗಲ್ ಪೀಸ್ಗೆ 500 ರುಪೀಸ್ಗೆ ಸಿಕ್ತು. ಬ್ಲ್ಯಾಕ್ ಬರ್ತಾ ಇದೆ ಅನಿಸುತ್ತೆ. ಸೊ ನಾನು ಏನಲ್ಲ ಮೊನ್ನೆ ಅಮ್ಮನ ಜೊತೆ ಹೋಗಿದ್ದೆ ನಿನ್ನೆ ಅಂತ. ಆಗ ಅಕ್ಕಂಗೆ ನನಗೆ ಒಂದೊಂದು ತೊಗೊಂಡಿಕ್ಕೆ ನಿಮ್ಗೆ 2 ತೊಗೊಂಡಿದ್ದೀನಿ. ಸೊ ಅಕ್ಕ ಯಾವ್ದು ತೊಗೊಂತಾಳೋ ಅದ್ರ ಮೇಲೆ ನನಗೊಂದು ಬರುತ್ತೆ. ಯಾವ್ದು ತೊಗೊಂತಾಳೋ ಗೊತ್ತಿಲ್ಲ. ಮೇ ಬಿ ಇದು ತೊಗೊಬೋದು ಅಕ್ಕ ಅಂದ್ಕೊಂಡಿದ್ದೀನಿ. ಇದ್ರ ಬೆಲೆ ಎಲ್ಲ ಎಷ್ಟು ಗೊತ್ತಾ? 1000 ಅಂತ ಹಾಕಿದ್ದಾರೆ, 560. ಐ ನೋ ಇದು ರೇಷ್ಮೆ ಸೀರೆ ಥರ ಕಾಣಿಸ್ತಾ ಇದೆ ಅಂತ. ಇದು ಬಂದು 508. ಆ್ಯಕ್ಚುಲ್ ಪ್ರೈಸ್ ಬಂದು 900. ಆಮೇಲೆ ಇದು ನಮ್ಮಮ್ಮ ತೊಗೊಂಡಿರೋದು. ಇದನ್ನು ಪ್ರೈಸ್ ತೆಗ್ದುಕಿಟ್ಟು ಬಿಸಾಕ್ಬಿಟ್ಟಿದ್ದಾರೆ. ನಗ್ತಿದ್ದೇನೆ. ಆ್ಯಂಡ್ ಇದು ಕೂಡ ಅಮ್ಮ ತೊಗೊಂಡಿದ್ದು. ಇದು ಕೂಡ ಪ್ರೈಸ್ ಇಲ್ಲ. ಇದು ಚೆನ್ನಾಗಿದೆ, ಪ್ರೈಸ್ ಇಲ್ಲ, ಬಿಸಾಕ್ಬಿಟ್ಟಿದ್ದಾರೆ. ಇದ್ರದ್ದು ಪ್ರೈಸ್ ಇಲ್ಲ, ಕಿತ್ ಬಿಸಾಕ್ಬಿಟ್ಟಿದ್ದಾರೆ. ಇದು ನಂಗೆ ಗೊತ್ತಿಲ್ಲ. ಸೊ ಏನಾದರೂ ಬೇಕಂದ್ರೆ ನೀವು ಹೋಗ್ಬಿಟ್ಟು ಡ್ರೆಸ್ ಸರ್ಕಲ್ ಅರಕೆರೆ ಹೊರಗೆ ಗೊತ್ತಾಗುತ್ತೆ. ಇದು ನಮ್ಮ ಅಕ್ಕ ಅಮ್ಮಗೆ ತೊಗೊಂಡಿದ್ದು. ಇದೆಷ್ಟು ಬಿತ್ತು ಗೊತ್ತಾ? ಆ್ಯಕ್ಚುಲಿ 2 ಪೀಸಸ್ಗೆ 800 ರುಪೀಸ್ ಅಂತ ಇದೆ. ಸೊ ಸಿಂಗಲ್ ಪೀಸ್ಗೆ 400 ಬಿತ್ತಿದೆ. ಸೊ ನೋಡಿ, ಇದು ಚೆನ್ನಾಗಿದೆ, ಪ್ರಿಂಟೆಡ್ ಅಲ್ಲ. ಸೊ ಅದಾದಮೇಲೆ ಒಂದು ಸಣ್ಣ ಸೀರೆ ತೊಗೊಂಡ್ರಮ್ಮ. ಇದ್ರದ್ದು ಪ್ರೈಸ್ ಇದೆ, ಹೇಳ್ತೀನಿ. ಸೊ 2 ಪೀಸಸ್ಗೆ 700, ಅಂದರೆ 1 ಪೀಸಸ್ಗೆ 350 ರುಪೀಸ್ ಬಿತ್ತಿದ್ದಕ್ಕೆ. ನೋಡಿ, ಇದೊಂದು ಬ್ಯಾಗ್ ತೋರಿಸ್ದೆ. ಸಾರಿ, ಇದು ನಮ್ಮ ಅಕ್ಕ ತೊಗೊಂಡಿರೋದು. ಇದೇ ಥರ ನಾನು ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಾವು ತೊಗೊಂಡ್ರೆ 350 ಅಂತ ಆಫರ್ ಇತ್ತು, ಬಟ್ ಈಗ ಆ್ಯಂಡ್ ಇದು ಕೂಡ ನಮ್ಮಮ್ಮ ತೊಗೊಂಡಿದ್ದು. ಇದು ಚೆನ್ನಾಗಿದೆ ನೋಡಿ. ಸೊ ಇದು ಬಂದು ಎಷ್ಟು ಬಿತ್ತು ಅಂದರೆ ಆ್ಯಕ್ಚುಲ್ ಪ್ರೈಸ್ ಬಂದು 1650. ಸೊ ಪರ್ kg ವೈಸಲ್ಲಿ ಹೋದರೆ 973 ರುಪೀಸ್ ಬೀಳುತ್ತೆ. ರೇಷ್ಮೆ ಸೀರೆ ಇದ್ದಂಗೆ ಇದೆ ಅಲ್ವಾ? ಇದು ಕೂಡ ಅಮ್ಮ ತೊಗೊಂಡ್ರು. ಇದು ಬಂದು 2 ಪೀಸಸ್ಗೆ 850 ಅಂತ ಇದೆ. ಸೊ ಸಿಂಗಲ್ ಪೀಸ್ ಆದರೆ 425 ರುಪೀಸ್ ಬಿತ್ತು ಇದಕ್ಕೆ. ಆ್ಯಂಡ್ ಇದು ಸಣ್ಣ ಸೀರೆ. ಇದು 700 ಫಾರ್ 2 ಪೀಸಸ್. ಸೊ ಸಿಂಗಲ್ ತೊಗೊಂಡಿದ್ದಾರೆ. ಇದಕ್ಕೆ 350 ಬಿತ್ತು. ಅದಾದಮೇಲೆ ಇಲ್ಲೊಂದು ಸೀರೆ ಆ್ಯಕ್ಚುಲಿ ಫಸ್ಟ್ ನಾನು ಹೋಗಿದ್ದು ನೆತ್ತಿಟ್ಕೊಂಡಿದ್ದೆ. ಕಾಂಬಿನೇಷನ್ ಏನೋ ಡೀಸೆಂಟಾಗಿ ಚೆನ್ನಾಗಿದೆ ಅಂತ. ಇದು ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಎಷ್ಟು ಪ್ರೈಸ್ ಹೇಳು? ಸೊ ಇದ್ರ ಪ್ರೈಸ್ ಎಷ್ಟು ಗೊತ್ತಾ? 350 ರುಪೀಸ್. ಎಷ್ಟು ಚೆನ್ನಾಗಿದೆ ನೋಡಿ, ಡೀಸೆಂಟ್ ಆಗಿದೆ. ಅಕ್ಕ ತೊಗೊಂಡಿದ್ದು ಸೀರೆನೂ ಇದೆ, ಮತ್ತೆ ಆಂಟಿ ಸೀರೆ ಒಂದು ಬ್ಲೌಸಸ್ ಹೊಲಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಇಲ್ಲ ಈಗ ಸದ್ಯಕ್ಕೆ, ಅದನ್ನು ತೋರ್ಸೋಕ್ಕಾಗಲ್ಲ. ಅದಾದ್ಮೇಲೆ ನಾನು ತೊಗೊಂಡಿದ್ದು ಒಂದೇ ಪರ್ಟಿಕ್ಯುಲರ್ಲಿ. ನಾನು ಎರಡರಲ್ಲಿ ಅಕ್ಕ ಒಂದು ಚೂಸ್ ಮಾಡ್ತಾರೆ, ಅದ್ರಲ್ಲಿ ನನಗೆ ಒಂದು ಬರುತ್ತೆ. ಇನ್ನೇನು ನೋಡೋಣ. ಈ ತಿಂಗಳು ಲಾಸ್ಟ್ ಇರೋದು, ಅದು ಆಫರ್ ಬಂದು. ಸೊ ಹೇಳಿ ನಾನು ನಿಮ್ಗೆ ಅಡ್ರೆಸ್ ಬಂದು
ಸೊ ತೋರಿಸ್ತೀನಿ ರೀ ರೂಮಲ್ಲಿ ಎಲ್ಲೆಲ್ಲಿ ಬಿದ್ದಿದೆ ಬ್ಯಾಗ್ಸ್ಗಳು ಅಂತ ನಿಮಗೆ. ವರ್ತ್ ಇಟ್ ನನ್ನ ಪ್ರಕಾರ. ಯಾಕಂದರೆ ಯಾರನ್ನು ಲೈಕ್ ಸಿಲ್ಕ್ ರೇಷ್ಮೆಗೆಲ್ಲ ಇನ್ವೆಸ್ಟ್ ಮಾಡೋಕೆ ಇಷ್ಟ ಇಲ್ಲ. ಒಂದು ಸೀರೆ ತಗೋದ್ರೆ ಇನ್ವೆಸ್ಟ್ಮೆಂಟ್ ಈ ಥರ ಮಾಡ್ಬೋದು ಅಲ್ವಾ. ಸೊ ನೋಡಿ ನಾನು ಇವಾಗ ತೋರಿಸಿದ್ದೆಲ್ಲ ಇಲ್ಲಿ ನೋಡಿ ಬ್ಯಾಗ್ಸ್ 1 2 3 ಇದೊಂದು 4 ಅದರೊಳಗೊಂದು ಚಿಕ್ಕದು ಬೀಸಾಕಿದ್ದೀವಿ. ಸೊ ಇದಾಗಿತ್ತು ಶಾಪಿಂಗ್ ನಮ್ದು ಅವತ್ತೊಂದು ಮತ್ತೆ ನೆನೆದು 2 ಡೇಸ್ ಅಂತ ಅಂದ್ಕೊಳ್ಳಿ.